ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ, ಇಷ್ಟು ದಿನ ಆ ರಾಖಿ ನಿನಗೆ ಸ್ಟ್ರೆಂತ್ ಆಗಿತ್ತ ಅಲ್ವಾ? ಈಗ ಆ ಸ್ಟ್ರೆಂತನ್ನು ನಾನು ಹೇಗೆ ಕಟ್ ಮಾಡ್ತೀನಿ ನೋಡ್ತಾರೆ. ಈಗ ನಾನು ಕೊಡೋ ಏಟಿಗೆ ಅದ್ರೋಗ್ತೀಯ ಸತ್ಯ. ಚೆನ್ನಾಗಿತ್ತಲ್ಲ ಆಟ? ತುಂಬಾ ಚೆನ್ನಾಗಿತ್ತು. ಸತ್ಯ, ಪಂಚರ್ ಆಗಿದೆ. ಟೂಲ್ಸ್ ಇದ್ದಿದ್ರೆ ನಾನೇ ರೆಡಿ ಮಾಡ್ಬಿಡ್ತಿದ್ದೆ. ಇಲ್ವಲ್ಲ, ಇರು, ಯಾರ ಹತ್ರ ಆದ್ರೂ ಹತ್ರದಲ್ಲಿ ಪಂಚರ್ ಶಾಪ್ ಇದೆಯಾ ಅಂತ ಕೇಳ್ತೀನಿ. ಅಣ್ಣ, ಒಂದ್ ನಿಮಿಷ, ಇಲ್ಲಿ ಎಲ್ಲಾದ್ರೂ ಹತ್ರದಲ್ಲಿ ಪಂಚರ್ ಶಾಪ್ ಇದೆಯಾ ಅಣ್ಣ? ಹತ್ತಿರದಲ್ಲೆಲ್ಲ ಪಂಚರ್ ಶಾಪ್ ಇಲ್ಲ, ಎಲ್ಲಿಗೆ ಹೋಗ್ಬೇಕಾಗಿತ್ತು? ಓ, ಅಲ್ಲಿಗ? ಬೈಕ್ ಬಿಟ್ಟು ಹೋಗಿ ಮೆಕ್ಯಾನಿಕನ್ನ ಕರ್ಕೊಂಬನ್ನಿ. ಅಲ್ಲ, ಅದು ಬೈಕ್ ಇಲ್ದೆ ಅಲ್ಲಿ ಹೋಗೋದು ಹೇಗೆ? ತುಂಬ ಸುಲಭ, ಅದಕ್ಕೆ ಆತ ಶಾರ್ಟ್ ಕಟ್ ಇದೆ. ಹೀಗೆ ಹೋಗಿ ಎಡಕ್ಕೆ ತಿರ್ಕೊಳ್ಳಿ, ಆಮೇಲೆ ಬಲಕ್ಕೆ ಹೋಗಿ. ಅಲ್ಲಿ ತೋಟ ಉಂಟು, ತೋಟದ ಪಕ್ಕದಲ್ಲಿ ಹೊಳೆ ಸಿಗ್ತದೆ, ಅಲ್ಲಿ ದೋಣಿ ಇರ್ತದೆ. ಅವ್ರಿಗೆ ಹೇಳಿದ್ರೆ ಸಾಕು, ಅವರು ದಾಟಿಸ್ತಾರೆ. ಹೊಳೆ ದಾಟಿದಂಗೆ ನಿಮ್ಮ ರಿಸಲ್ಟೇ ಸಿಗ್ತದೆ. ಓ ಹೌದಾ, ಥ್ಯಾಂಕ್ ಯು ಅಣ್ಣ. ಓಕೆ ಸರ್. ಸತ್ಯ, ಬಾ ಹೋಗೋಣ. ಬೇಡ ಅಮಲ್ ಬೇಬಿ, ಸುಮ್ಮನೆ ಯಾಕೆ ರಿಸ್ಕು? ಗೊತ್ತು ಪರಿಚಯ ಇಲ್ಲದೆ ಇರೋ ಜಾಗ ಬೇರೆ. ಇದನ್ನೇ ನಮ್ಮ ಭಾಷೆಯಲ್ಲಿ ಅಡ್ವೆಂಚರ್ ಅನ್ನೋದಲ್ವಾ? ಶಾರ್ಟ್ ಕಟ್ ಅಲ್ಲಿ ಡೆಸ್ಟಿನೇಷನ್ ಹುಡ್ಕೋದ್ರಲ್ಲೂ ಒಂದು ಕಿಕ್ ಇದೆ. ಬಾ, ಟ್ರೈ ಮಾಡೋಣ. ನನಗೆ ಯಾಕೋ ಇದು ಒಳ್ಳೆ ಐಡಿಯಾ ಅಂತ ಅನ್ನಿಸ್ತಿಲ್ಲ. ಇನ್ನೊಂದ್ಸಲ ಯೋಚನೆ ಮಾಡು. ಯಾಕೆ ಇಷ್ಟು ನರ್ವಸ್ ಆಗಿದ್ಯಾ? ಓ, ಕಳ್ದೋಗ್ಬಿಡ್ತೀವಿ ಅಂತನಾ? ಒಂದು ವೇಳೆ ಹಾಗಾದ್ರೆ ಫೋನಲ್ಲಿ GPS ಇದೆಯಲ್ಲ, ಮ್ಯಾಪ್ ಹಾಕೊಂಡು ಹೋಗೋಣ. ಡೋಂಟ್ ವರಿ. ಹಾಗಲ್ಲ ಅಮುಲ್ ಬೇಬಿ, ಈ ಊರುಗಳಲ್ಲಿ ನೆಟ್ವರ್ಕ್ ಸರಿ ಬರಲ್ಲ. ಏ, ನಿನ್ ಜೊತೆ ನಾನಿಲ್ವಾ? ಸುಮ್ಮನೆ ಬಾ. ನನಗೆ ಯಾವಾಗ್ಲೂ ಧೈರ್ಯ ಹೇಳೋರೆ ಯಾಕೋ ಹೆದರ್ಕೊಂಡಿದಾರಪ್ಪ. ಹಲೋ, ಇಂಥದಕ್ಕೆಲ್ಲ ಹೆದರೋ ಮಗಳೇ ಅಲ್ಲ. ನಡಿ ಹೋಗೋಣ. ಇದು ಕೇಳಿ ಬೇಬಿ ಅಂದ್ರೆ ಬಾ. ಸರ್, ನೀವು ಹೇಳಿದ ಕೆಲಸ ಆಗಿದೆ. ಅವ್ರನ್ನ ದಾರಿ ತಪ್ಪಿಸಿದ್ದೀನಿ. ಅವ್ರನ್ನ 2 ದಿನ ಆದರೂ ತಿರುಗಿ ಬರಲ್ಲ. ಹೇಗಿದೆ ಬೇಬಿ ಸೆಟಪ್ಪು? ತುಂಬ ಚೆನ್ನಾಗಿದೆ. ನಿನ್ನ ಟೇಸ್ಟು ಸಖತ್ತಾಗಿದೆ. ಈ ರಾತ್ರಿ, ಈ ಸೆಟಪ್ಪು, ಸಮುದ್ರದ ಶಬ್ದ ತುಂಬ ಚೆನ್ನಾಗಿದೆ. ಜೊತೆಗೆ ನಾನು ನೀನು ಹೀಗೆ ಕೈ ಕೈ ಇಟ್ಕೊಂಡು ಜೊತೆ ಆಗಿದ್ರೆ ತುಂಬ ಇಷ್ಟ ಆಗುತ್ತೆ. ಕೂತ್ಕೋ. ನಿನ್ನನ್ನು ಪ್ರೀತಿ ಮಾಡಿದ್ಕೋ, ಮದುವೆ ಆಗಿದ್ಕೋ ಸಾರ್ಥಕ ಅನಿಸ್ತಾ ಇದೆ. ರಿಯಲಿ ಬೇಬಿ, ನಿನಗೆ ಹಾಗೆ ಅನ್ಸಿದ್ರೆ ನನ್ನಷ್ಟು ಖುಷಿ ಪಡೋನು ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ. ಥ್ಯಾಂಕ್ ಯು ಬಾಲ, ಥ್ಯಾಂಕ್ ಯು ಸೋ ಮಚ್. ನಾನು ಖುಷಿಯಾಗಿರೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೀಯ ನೀನು. ಕಷ್ಟ ಅಲ್ಲ ಬೇಬಿ, ಇಷ್ಟಪಡ್ತೀನಿ. ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋದು ಗಂಡನ ಕರ್ತವ್ಯ. ಅದರಲ್ಲಿ ಏನು ದೊಡ್ಡ ವಿಷಯನೇ ಇಲ್ಲ. ಅಂದಹಾಗೆ ಇವತ್ತು ನಿನಗೋಸ್ಕರ ಸ್ಪೆಷಲ್ ಮೊಯ್ತೋ ಆರ್ಡ್ರ್ ಮಾಡಿದ್ದೀನಿ. ಇದು ನಮ್ಮ ರೆಸಾರ್ಟಲ್ಲಿ ಮಾತ್ರ ಸಿಗೋವಂಥ ಮೊಯ್ತೋ. ತಗೋ. ನನಗಿದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲದಿದ್ರೆ ಏನು? ಅಭ್ಯಾಸ ಮಾಡ್ಕೊಂಡ್ರೆ ಆಯಿತು. ನನ್ನ ಜೊತೆ ತಾನೆ. ತಗೋ, ಟ್ರೈ ಮಾಡಿ. ತಗೋ ಬೇಬಿ. ನಿಜವಾಗ್ಲೂ ಟ್ರೈ ಮಾಡು ಬೇಬಿ. ಪ್ರಪಂಚದಲ್ಲಿ ಎಲ್ಲಾನು ಟ್ರೈ ಮಾಡಬೇಕು. ಯಾವಾಗ ಸಾಯ್ತೀವೋ ಏನೋ ಯಾರಿಗೆ ಗೊತ್ತು. ಸಾಯೋದ್ರೊಳಗಡೆ ಎಲ್ಲಾನು ನೋಡ್ಬಿಡ್ಬೇಕು. ಏನೂ ಆಗಲ್ಲ ತಾನೆ? ಏನೂ ಆಗಲ್ಲ. ಚಿಯರ್ಸ್. ಏನ್ ಸತ್ಯ ಇದು? ಎಷ್ಟು ನಡೆದ್ರು ದಾರಿನೇ ಮುಗಿತಾ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಮರ, ಗಿಡ, ಕಾಡೆ ಕಾಣಿಸ್ತಾ ಇದೆ. ಅಮುಲ್ ಬೇಬಿ, ಪಕ್ಕ ಏನೋ ಮಿಸ್ ಹೊಡ್ತಿದೆ.
ನಾವೆಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ ಅನ್ನಿಸ್ತಿದೆ. ಏಯ್, ಏನೇನೋ ಹೇಳಿ ನಾನು ಹೆದರ್ಸ್ಬೇಡ. ನಾನು ಹೇಳ್ದೆ ತಾನೇ ಅವ್ನ ಮಾತು ಕೇಳಬೇಡ, ಗೊತ್ತಿಲ್ಲದಿರೋ ಜಾಗ ಅಂತ. ನೀನು ನನ್ನ ಮಾತು ಕೇಳಿದ್ಯಾ? ಏನೋ ಅಡ್ವೆಂಚರು ಅಂದೆ. ಈಗ ನೋಡು ಹೇಗೆ ಬಂದಿದೆ ಪರಿಸ್ಥಿತಿ. ಏನೇನೋ ಹೇಳಿ ಟೆನ್ಷನ್ ಕೊಡ್ಬೇಡ. GPS ಹಾಕೊಂಡು ಹೋಗೋಣ ಇರೋ. ಸತ್ಯ, ಇಲ್ಲಿ ನೆಟ್ವರ್ಕೇ ಇಲ್ಲ. ಅದು ಇಲ್ವಾ, ಮುಗೀತು ಅಲ್ಲಿಗೆ ನಮ್ಮ ಕತೆ. ನಾಳೆ ಬೆಳಗ್ಗೆನೆ ಅವಾರ್ಡ್ ಫಂಕ್ಷನ್ ಇರೋದು ಅಮೂಲ್ ಬೇಬಿ. ನಾವು ಅಲ್ಲಿಗೆ ಹೋಗಲೇಬೇಕು. ನಾವೇನಾದರೂ ಇಲ್ಲಿ ಕಳೆದೋದ್ರೆ ನಾಳೆ ಫಂಕ್ಷನ್ ಅಟೆಂಡ್ ಆಗೋದಾದ್ರೂ ಹೇಗೆ? ಹೌದಲ್ವಾ, ಇವಾಗ ಏನ್ ಮಾಡೋದು? ಏನ್ ಮಾಡೋದು ಅಂತ ನನ್ನ ಕೇಳಿದ್ರೆ ಸಾಹಸ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗಿತ್ತು. ಸತ್ಯ, ಒಂದ್ ಕೆಲಸ ಮಾಡೋಣ, ಬಂದಿದ್ದಾರಲ್ಲಿ ವಾಪಸ್ ಹೋಗೋಣ. ಹೇಗೆ? ಕಾಡ್ ಮಧ್ಯೆ ಸಿಕ್ಕಾಕೊಂಡಿದೀವಿ, ಯಾವ ದಾರಿಲಿ ಹೋಗ್ಬೇಕು ಅಂತ ಹೇಗ್ ಗೊತ್ತಾಗುತ್ತೆ ಅಮೂಲ್ ಬೇಬಿ? ಅದು ಸರಿನೇ. ಒಂದ್ ಕೆಲಸ ಮಾಡೋಣ, ಯಾರಾದ್ರೂ ಸಹಾಯ ಕೇಳೋಣ. ಹಲೋ, ಯಾರಾದ್ರೂ ಇದೀರಾ? ನಾವು ಕಳೆದೋಗಿದ್ದೀವಿ, ನಮ್ಮನ್ನ ಕಾಪಾಡಿ ಪ್ಲೀಸ್. ಹಲೋ, ನಾವು ಕಾಡಲ್ಲಿ ಕಳೆದೋಗಿದ್ದೀವಿ, ಯಾರಾದ್ರೂ ಕಾಪಾಡಿ. ಸತ್ಯ, ಈ ಕಾಡಲ್ಲಿ ನಮ್ಮನ್ ಬಿಟ್ಟು ಒಂದ್ ನರ್ಪಿಳೇನೂ ಇಲ್ಲ ಅನ್ಸುತ್ತೆ. ಯಾವ್ದಕ್ಕೂ ಧೈರ್ಯ ಮಾಡಿ ನಡ್ಕೊಂಡು ಹೋಗ್ಬೇಡ. ಯಾವ್ದಾದ್ರು ದಾರಿ ಸಿಗುತ್ತಾ ಅಂತ ನೋಡೋಣ. ಅಮೂಲ್ ಬೇಬಿ, ನಾಳೆ ಅವಾರ್ಡ್ ಫಂಕ್ಷನ್ ಮಿಸ್ ಆಗುತ್ತೆ. ನಾವ್ ಇಲ್ಲಿಗೆ ಬಂದಿರೋ ಉದ್ದೇಶನೇ ಅದು. ಅವಾರ್ಡ್ ಫಂಕ್ಷನ್ನ ಮಿಸ್ ಮಾಡಬಾರ್ದು ಅಮೂಲ್ ಬೇಬಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.